ನಾನು ಹಲ್ಗೂರು ಹೋಗ್ಬೇಕು, ಅದಕ್ಕೆ ಲೊಕೇಶನ್ ಹಲ್ಗೂರು ಹೋಗ್ಬೇಕು. ಹಂಗೆ ಹಲ್ಗೂರು ಹೋಗ್ಬೇಕು. ಏನು ಹೋಗ್ತೀನಿ, ನಮ್ಮ ರಿಲೇಷನ್ ಇದ್ದಾರೆ ಅಲ್ಲಿ ಹಿಂದೆ ಓಡಬೇಕು. ಅದೇ ಇದು ಯೂಟರ್ನ್ ಯೂಟರ್ನ್ ಅದೇ ರೋಡ್, ಒಂದೇ ರೋಡ್ ಅದು. ಸರಿ ಸರಿ. ಸಾತೂರ್ ಸರ್ಕಲ್ ಹಿಂದೆ ಹಾ ಈ ಕಡೆ ಯೂಟರ್ನ್ ತಗೊಂಡೋಗಿ ಅಲ್ಲಿ ರೈಟ್ ತಗೊಂಡ್ರೆ ಸರಿ. ಅಲ್ಲಿವರೆಗೂ ಸೀದಾ ಒಂದೇ ರೋಡ್. ಇಲ್ಲ, ಟೈಮ್ ಆಗುತ್ತೆ. ಇದು ಆಮೇಲೆ ಮಾತಾಡ್ಬೇಕು. ಆಮೇಲೆ ಈಗ ಲಾಯರ್ ಏನ್ ಹೇಳಿದ್ರು ಅಂದ್ರೆ, ನೀವ್ ಚಾರ್ಜ್ ಶೀಟ್ ಹಾಕಿದ್ರು, ಚಾರ್ಜ್ ಶೀಟ್ ಹಾಕಿದ್ಮೇಲೆ ನೀನ್ ಹೋದ್ರು ಏನಾದ್ರು ಬೈ ಚಾನ್ಸ್ ಅವರು 2-3 ದಿನ ತಗೋತಾರೆ. ನಾನ್ ಬೇಲೆಬಲ್ ಇದು ಏನ್ ಮಾಡ್ತೀರಾ ನಿಮ್ ಇನ್ಸ್ಪೆಕ್ಟರ್? ನಾನ್ ಬೇಲೆಬಲ್ ಕೇಸ್ ಅಲ್ವಾ, ಇಲ್ಲಿ ಸ್ಟೇಷನ್ ಅಲ್ಲಿ ಸ್ಪಾಟ್ ಅಲ್ಲಿ ಕೊಡಲ್ಲ ಬೇಲು. ಅದರಿಂದ ಅದು ಹೇಳ್ದೆ ನಾನು. ಅದಕ್ಕೆ ಒಂದ್ಸರಿ ಮಾತಾಡಿ, ಬೇರೆ ಬೇರೆ ಇದೆ, ಇದು 40-50 ಹಿಂಗಿದೆ ಲೆಕ್ಕ ಇಲ್ಲ. ಇಲ್ಲೇ ಮಿಕ್ಕಿದನ್ನ ಯಾವಾಗ ಮಾಡ್ತೀವಿ? ಮಾಡ್ತೀನಿ ಒಂದ್ ಸ್ವಲ್ಪ ಟೈಮ್. ಎಷ್ಟು ಅಂತ ಹೇಳ್ಬಿಡ್ತದೆ, ತುಂಬಾ ಇದಾಗಿದೆ. ನೀವು ಊಟ ತಗೊಂಡೇನೋ? ನೀವು ಊಟ ಮಾಡಿಲ್ಲ. ತಿಂಡಿ ಮಿಕ್ಕಿದೆಲ್ಲ ಎಷ್ಟು ಆಯ್ತು ಈಗ? 1.5 ಒಟ್ಲಿ ಬೇರೆ ಬೇರೆ ಇದೆ, ಇದು 40-50 ಹಿಂಗಿದೆ ಲೆಕ್ಕ ಹಾಕೊಳ್ಳಿ. ಇಲ್ಲ ಇಲ್ಲೇ ಮಿಕ್ಕಿದನ್ನ ಯಾವಾಗ ಮಾಡ್ತೀನಿ ಒಂದ್ ಸ್ವಲ್ಪ ಟೈಮ್. ತುಂಬಾ ಇದಾಗಿದೆ. ನಮ್ಮೂರ ಮೇಲೆ ಮಿಕ್ಕಿದೆಲ್ಲ ರೆಡಿ ಮಾಡಿ ಕಳಿಸ್ಬಿಡ್ತೀನಿ. ಹೌದಾ? ಯಾರು ಊಟಕ್ಕೆ ಬರಲ್ಲ? ಇಲ್ಲ ಪರವಾಗಿಲ್ಲ. ಪಾಪ ನೀವು ಊಟ ತಗೊಂಡೇನೋ? ತಿಂಡಿ ಮಾಡಿಲ್ಲ ನಾನು. ಎಷ್ಟು? 1.5 ಒಟ್ಲಿ ಬೇರೆ ಬೇರೆ ಇದೆ, ಇದು 40-50 ಹಿಂಗಿದೆ ಲೆಕ್ಕ ಹಾಕೊಳ್ಳಿ. ಹೌದಾ? ಇಲ್ಲ ಇಲ್ಲೇ ಹಂಗಿದ್ರೆ ಅಲ್ಲೇ ಬರ್ತಿದ್ದೆ ನಾನು. ಸ್ವಲ್ಪ ಟೈಮ್. ಎಷ್ಟು ಅಂತ ಹೇಳ್ಬಿಡ್ತದೆ, ತುಂಬಾ ಇದಾಗಿದೆ. ಸರಿ ಸರಿ ಆಯ್ತು, ನೋಡ್ತೇ ಆಗಿದ್ರೆ ಸರಿ ಸರಿ ಆಯ್ತು, ಹುಷಾರು. ಈಗ ಇನ್ನೊಂದು ಕೇಳ್ಬೇಕಂತ, ಈಗ ನಾಳೆ 20ನೇ ತಾರೀಕು ಅವ್ನ್ ಬರ್ತಾನೆ. ಆ ಲೆಟರ್ ಮಾತ್ರ ಕೊಡ್ಬೇಡಿ. ಲೆಟರ್ ಕೊಡ್ಬೇಡಿ. ಅಲ್ಲೇ ನಿನ್ ಹೆಸರೇ ಇಲ್ಲ. ನೋಡಿದ್ರೆ ನಿನ್ ಹೆಸರೇ ಇಲ್ಲ. ಈಗ ಅವ್ನ್ ಬಂದು ಮತ್ತೆ ಈಗ ಬೇರೆ ಕಡೆ ಏನಾದ್ರು ಕಂಪ್ಲೇಂಟ್ ಕೊಡಕ್ ಬರಲ್ಲ. ಬೇರೆ ಕಡೆ ಹೆಂಗ್ ಕೊಡ್ತಾನೆ? ಅದೇ ಒಂದೇ ಇಲ್ಲ, ಬೈ ಚಾನ್ಸ್ ಅವನು ಅನ್ನೋರ್ ಏನಾದ್ರು ತಲೆ ಕೆಡಿಸಿ ಇಲ್ಲ, ಅದನ್ನ ಎಲ್ಲೂ ಕೊಡಕ್ ಬರಲ್ಲ. ನನ್ ಬಿಟ್ಟು ಅವ್ರು ಎಲ್ಲೂ ಊಟ ತಗೊಂಡೇನು? ನಾನು ಅವ್ರ ಮುಂದೆ ಹೇಳ್ತೀನಿ. ಎಷ್ಟು ನಾಳೆ ಅವ್ರು ಬಂದು ಕೂಡ ಬೇರೆ ಬೇರೆ ಇದೆ, ಇದು 40-50 ಹಿಂಗಿದೆ. ಇಲ್ಲ ಇಲ್ಲೇ ಸರಿ. ಆಮೇಲೆ ಅವರು ಸರ್ ಆಕ್ಷನ್ ತಗೊಳ್ಳಿ ಅಂತ ಹೇಳ್ತಾರೆ. ಹೇಳಿದ್ರೆ ಮಿಕ್ಕಿದಲ್ಲಿ ರೆಡಿ ಮಾಡಿ ಯಾರನ್ನೂ ಹಂಗ್ ನೋಡಿದ್ರೆ ನಾನು ಅವಾಗ ಹೇಳ ನಿಮ್ಗೆ ಫೋನ್ಲಿ, ಸರ್ ಬಿಡಿ ಸರ್ ಕೇಸ್ ಹಾಕಿದ್ದಾರೆ, ನಾವು ಜೈಲ್ಗೆ ಹೋಗಿದ್ದೀವಿ, ನಾವ್ ನೋಡ್ಕೊಂಡ್ವಿ ಬಿಡಿ ಸರ್, ಕೋರ್ಟ್ ಅಲ್ಲಿ ನೋಡ್ಕೊಂಡು ಕೇಸ್ ಹಾಕ್ಸ್ಕೊಂಡು ಹೆಂಗ್ ಸರ್ ಇದು ನಮ್ಮೂರ್ ಇಲ್ಲೇ ನೋಡ್ಕೊಂತೀನಿ ಬಿಡಿ ಸರ್, ಕೋರ್ಟ್ ಅವ್ನ್ ಮತ್ತೆ ಅಲ್ಲೇ ನನ್ಗೆ ಬೇರೆ ಹಾಕಿದ್ದ ಅವನು, ನಾನ್ ನೋಡ್ಕತೀನಿ ಅಂತ. ಇಲ್ಲ ನಾನು ಡಾಕ್ಟರ್ ಅವತ್ತು ಹೇಳ್ದ, ಬರ್ಲಿ ದುಡ್ಡೆಲ್ಲ ಬರ್ಲಿ ಅಂತ ಹೇಳ್ಬಿಟ್ಟು ಹೋಗಿದ್ದ. ಎಷ್ಟೇ ನಮ್ಮ ಲಾಯರ್ ಹೇಳ್ತಿದಾರೆ, ಇಲ್ಲಿ ಬೇರೆ ಬೇರೆ ಇದೆ, ಇದು 40-50 ಹಿಂಗಿದೆ. ಇಲ್ಲ ಇಲ್ಲೇ ಸರ್ ಹೆಂಗೆ ಇದ್ರು ನಾನು ಅಕೌಂಟ್ ತಗೊಂಡಿರೋದು ಕೊಡ್ಲೇಬೇಕು. ನಾಳೆ ಕೊಟ್ಕೊತೀನಿ ಬಿಡಿ ಸರ್. ಅದೇ ಹೇಳಕ್ ಹೋಗ್ಬಿಡ. ಮಿಕ್ಕಿದಲ್ಲಿ ರೆಡಿ ಮಾಡಿ ಕೋರ್ಟ್ ಅಲ್ಲಿ ನೋಡ್ಕೊಂತೀನಿ, ಅಲ್ಲೇನಾಗುತ್ತೋ ಗುಡಿ ಅಂತ ಕೊಡ್ತೀನಿ, ಇಲ್ಲ ಅಂತ ಮುಗಿಸ್ಕೊತೀನಿ. ಅಲ್ಲಿವರೆಗೂ ನಿಂದು ಒಂದು ಸೆಟ್ಲ್ ಆಗುತ್ತೆ, ನಿಂದು ಆರಾಮಾಗಿ ನೀನ್ ಅರೆಸ್ಟ್ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ. ನಮ್ಮೂರ್ ಇಲ್ಲೇ ರೊನಾಲ್ಡೋ ನೋಡ್ಕೊಂಡ್ಬಿಡ್ತೀವಿ. ಒಂದು 8 ಕಿಲೋಮೀಟರ್. ಈಗ ರೊನಾಲ್ಡೋದು ಹೆಂಗ್ ಮಾಡೋದು? ಹೌದಾ? ನೋಟಿಸ್ ಕೊಡ್ತೀನಿ, ನಾನೇ ಬಂದು ಇಸ್ಕೊಂಡು ಹೋಗ್ತೀನಿ. ಮಾಡಬೇಕು. ನೀವು ಸ್ಟೇಷನ್ ಊಟ ತಗೊಂಡೇನು? ಇಲ್ಲಿ ಊಟ ಮಾಡಿಲ್ಲ. ಅವನ ಹೆಸರು ಕೇಳ್ತೀನಿ, ಬಂದ್ರೆ ಬರ್ಲಿ, ಇಲ್ದವ್ರು ಬೆಂಗಳೂರಲ್ಲೇ ಇರ್ತಾನೆ. ನಾನು ಹೋಗ ಒಂದ್ ಬೇರೆ ಬೇರೆ ಇದೆ, ಇದು 40-50 ಇಲ್ಲ ಇಲ್ಲೇ ಅವನಂತೂ ನೋಡ್ಬೇಕು. ಏನು ಮಾಡಲ್ಲ, ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ಹೇಳ್ಬಿಡು, ಅಟ್ಲೀಸ್ಟ್ ನೆಕ್ಸ್ಟ್ ಸೋಮವಾರ ಒಳಗಡೆ ನಿಮ್ಗೆ ಇರಿ ಫೋಟೋನೇ ತೋರಿಸ್ತೀನಿ. ನೀವು ಚಿನ್ನ ಮಡಗ್ಬಿಟ್ಟು ಬಂದಿರೋದು. ಇಲ್ಲ ಬಿಡು, ಅಷ್ಟೇ ಮಾಡೋದಾಗ್ಲಿ ಗೊತ್ತಾಯ್ತು. ಬಿಡು ಆಯ್ತು, ಅದೆಲ್ಲ ಬೇಡ ಆಯ್ತು. ನೀವು ಯಾವಾಗ 13 ಲಕ್ಷಕ್ಕೆ ಮಡಗಿರೋದು ತೋಟ ಮುಗೀತೆ ಎಲ್ಲ. ನಮ್ಮೂರ್ ಇಲ್ಲೇ ಮಾಡ್ಕೊಡ್ತೀನಿ. ಅದು ಯಾವಾಗ ಅಂತ ಹೇಳಿದ್ರೆ ನೆಕ್ಸ್ಟ್ ವೀಕ್ ಅಲ್ಲಿ ನಮ್ಮೂರ್ ಮೇಲೆ ಗುರುವಾರ. ಹೌದಾ? ಸೇಮ್ ಇನ್ನೊಂದು ಇದ್ರಲ್ಲಿ ಮುಗಿಸ್ಕೊಂಡ್ಬಿಡು.
ಮತ್ತೆ ಟೈಮ್ ತಗೊಳ್ಬೇಡ. ನಾನು ಏನಿದೆ ನನಗೆ ಇವ್ರಿಗೆ ನೀವು ನನ್ಗೆ ಭಯಂಗೆ ಹೇಳಿದ್ರು